ನಾನಿರುವುದೇ ನಿಮಗಾಗಿ. ಹಲೋ ಹಲೋ ಹೇಳಿ. ನಮಸ್ಕಾರ ಸರ್. ನಮಸ್ಕಾರ. ಹನುಮಂತವರ? ಹೌದು, ನೀವ್ಯಾರ? ಹನುಮಂತವ್ರು, ನಾವು ನಾನಿರುವುದೇ ನಿಮಗಾಗಿ ಪ್ರೋಗ್ರಾಮಿಂದ ಶಿವರಾಜ್ ಕುಮಾರ್ ಮಾತಾಡೋದು. ಏನು ಸರ್? ಶಿವರಾಜ್ ಕುಮಾರ್ ಅಂತ, ನಾನಿರುವುದೇ ನಿಮಗಾಗಿ ಪ್ರೋಗ್ರಾಮಿಂದ. ಶಿವರಾಜ್ ಕುಮಾರ? ಹೌದೌದು. ಯಾವ ಶಿವರಾಜ್ ಕುಮಾರು? ಆಕ್ಟ್ರಪ್ಪ. ಯಾರು, ಪ್ರವೀಣ? ಇಲ್ಲ, ಪ್ರಾಮಿಸ್ ಶಿವರಾಜ್ ಕುಮಾರ್ ಅಪ್ಪ, ಪ್ರವೀಣ್ ಅಲ್ಲ, ಶಿವರಾಜ್ ಕುಮಾರ್ ಅಂತ. ಶಿವಣ್ಣನ? ಹೌದು, ಶಿವಣ್ಣನೇ ಮಾತಾಡೋದು. ನಿಮ್ಮ ಶಿವಣ್ಣನೇ ಮಾತಾಡೋದು. ನಾನಿರುವುದೇ ನಿಮಗಾಗಿ ಅಂತ ಒಂದು ಪ್ರೋಗ್ರಾಮ್ ಬರ್ತಾ ಇದೆ ಗೊತ್ತಾ? ಹೌದು. ಅಲ್ಲಿಂದ ಫೋನ್ ಮಾಡ್ತಾ ಇದ್ದೀನಿ ನಾನು. ಯಾರು ಆಟ ಆಡ್ಬಿಟ್ರಪ್ಪ, ನೀವು ಪ್ರೋಗ್ರಾಮ್ಗೆ ಹೋಗುತ್ತೆ? ಇಲ್ಲ, ಪ್ರಾಮಿಸ್ ಆಗಿ ನಾನೇ ಮಾತಾಡೋದು. ನಂಬಿಕೆ ಅಲ್ವಾ? ನನ್ನ ತಾಯನಾಗ್ಲೂ ನಾನೇ. ಅಯ್ಯೋ ಸಾರಿ ಸರ್, ನಾನು ನಿಜವಾಗ್ಲೂ ಶಿವಣ್ಣನೇ ಮಾತಾಡೋದು. ಏನಿಲ್ಲ, ನಂದು ನಮ್ಮ ನಂಬರ್ ಎಲ್ಲಿಂದ ಸಿಕ್ತು ನನಗೆ. ಯಾಕಂದ್ರೆ ಇಲ್ಲಿ ನಮ್ಮ ಪ್ರೋಗ್ರಾಮ್ಲಿ ಯಾರೋ ಒಬ್ರು ಒಂದು ಆಸೆ ಹೊತ್ಕೊಂಡ್ ಬಂದಿದ್ದಾರೆ. ಆಸೆನಾ ಸರ್? ಹೌದು, ಆ ಆಸೆ ನೀವು ಬಂದ್ರೆ ನೆರವೇರೋದು. ಯಾಕೆ ಬರಬಾರ್ದು ನಾನಿರೋದು ನಿಮಗಾಗಿ ಸ್ಟೇಜ್ಗೆ ಯಾಕೆ ಬರಬಾರ್ದು ನೀವು ಅಂತ ನಮಗೆ ಒಂದು ಆಸೆ. ನನಗೂ ಆಸೆ ಇದೆ ಸರ್, ನಿಮ್ಮ ಜೊತೆ ಮಾಡಬೇಕು, ನಿಮ್ಮ ಶೋ ಅಲ್ಲಿ ಮಾಡಬೇಕು ಅಂತ. ಓ, ನಿಮಗೂ ಒಂದು ಆಸೆ ಇದೆ? ಆಗುತ್ತೋ ಇಲ್ವೋ ಅನ್ಕೊಂಡಿದ್ದು, ನೀವೇ ಇವತ್ತು ಮಾಡಿದ್ದೀರಾ ಅಂದರೆ ನನಗೆ ಫುಲ್ ಶಾಕ್ ಆಗ್ತಾ ಇದೆ. ನೀವು ದಯವಿಟ್ಟು ಕನ್ಫ್ಯೂಸ್ ಮಾಡ್ಕೋಬೇಡಿ, ನೀವು ಬನ್ನಿ. ಓಕೆ, ಖಂಡಿತ ಬನ್ನಿ. ಒಂದು ಮುಕ್ಕಾಲು ಅವರ್ ಆಗುತ್ತೆ, ಪರವಾಗಿಲ್ಲ ಸರ್? ಪರವಾಗಿಲ್ಲ, ಬನ್ನಿ. ಮುಕ್ಕಾಲು 1 ಅವರ್ ಆದರೂ ಪರವಾಗಿಲ್ಲ, ಸ್ವಲ್ಪ ಆದಷ್ಟು ಬೇಗನೆ ಬನ್ನಿ. ಬಟ್ ಇಟ್ಸ್ ಓಕೆ, 45 ಮಿನಿಟ್ಸ್ ಆದರೆ ನೋ ಪ್ರಾಬ್ಲಮ್. ಓಕೆ ಸರ್, ಓಕೆ. ಅವ್ರ ತಾಯಿ ಆಸೆ ಪ್ರಕಾರನೇ ಹನುಮಂತಗೆ ಫೋನ್ ಮಾಡಿ ಬರೋಕೆ ಹೇಳಿದ್ದೀನಿ. ಇಲ್ಲಿ ಇನ್ನೊಂದು ವಿಶೇಷತೆ ಏನಂದರೆ, ಹನುಮಂತಗೂ ಒಂದು ಆಸೆ ಇದೆ ಅಂತ. ಬಂದಮೇಲೆ ಕೇಳೋಣ ಏನು ಆಸೆ ಅಂತ. ಸೊ ಈ ಎಪಿಸೋಡ್ಲಿ 2 ಆಸೆಗಳನ್ನ ನಾನು ಹೆಂಗೆ ನೆರವೇರಿಸಿ ನನಗೆ ಗೊತ್ತಿಲ್ಲ. ವೇಟ್ ಆ್ಯಂಡ್ ವಾಚ್. ಜೋಕರ್ ಹನುಮಂತು ಅಂತ. ನಾನು ಹುಟ್ಟಿದಿಲ್ಲಿ ನಂದಿನಿ ಬ್ಯಾಂಗ್ಳೂರಲ್ಲಿ. ಸುಮಾರು 10-12 ವರ್ಷದಿಂದ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಿದ್ದೆ. ನನಗೆ ಜೋಕರ್ ಹನುಮಂತು ಅಂತ ಹೆಸರು ಬಂದಿದ್ದು 2 ಸಲ ವಿಶ್ವಕಲಾ ರತ್ನ ಪ್ರಶಸ್ತಿ ಅವಾರ್ಡ್ ಬಂತು. ತನ್ನ ಜೋಕರ್ ಮುಖದಿಂದ 100 ಜನರನ್ನ ನಗಿಸೋ ಈ ಹನುಮಂತು ಹಿಂದಿರುವ ನೋವಾದ್ರೂ ಏನು? ಹನುಮಂತು ಬಂದಿದ್ದಾರೆ. ಸೊ ಲೆಟ್ಸ್ ವೆಲ್ಕಮ್ ಹನುಮಂತು. ಹನುಮಂತು, ಯಾಕೆ ನೀವು ಹನುಮಂತು ತಾನೆ? ಹಲೋ, ನೀವು ಹನುಮಂತು ತಾನೆ? ಈ ಗೇಟಲ್ಲಿ ಬಂದಿದ್ದೀರಾ? ಈ ಗೇಟಲ್ಲಿ ಬಂದಿದ್ದೀರಾ? ಆಕ್ಚುಲಿ ಕರ್ಸಿದ್ದೆ ಬೇರೆ, ನೀವೇನು ಈ ಗೇಟಲ್ಲಿ ಬಂದಿದ್ದೀರಾ? ನಾನೆಲ್ಲೋ ಇದ್ದೆ, ನೀವು ಕರೆದ್ರಿ ಅಂತ ಬಂದೆ. ಮತ್ತೆ ಈ ಗೇಟಲ್ಲಿ ಬಂದ್ಬಿಟ್ರೆ ನಾವೇನು ಅನ್ಕೋಬೇಕು ಇವಾಗ? ನಾನು ಜೋಕರ್, ಅದಕ್ಕೆ ಬಂದೆ. ಆಯ್ತು, ಜೋಕು. ಅದು ಇವಾಗ ಏನು ಯಾಕೆ ಈ ವಯಸ್ಸು ಬಂದಿರೋದು? ನಾ ಕರೆಸಿದ ಉದ್ದೇಶ ಏನು ಸರ್? ನಾನೆಲ್ಲೋ ಪ್ರೋಗ್ರಾಮಲ್ಲಿದ್ದೆ, ಯಾರೋ ಫೋನ್ ಮಾಡಿದ್ರು ಬಂದು. ಸೊ ಯಾವುದೋ ಶೋ ಇಂದ ಬರ್ತಾ ಇದ್ದೀರಾ? ಹೌದು. ಚಾನ್ಸ್ ಸಿಕ್ಕರೆ ಇಲ್ಲೊಂದು ಶೋ ಕೊಡೋಣ ಅಂತ. ಏನೋ ನೀವು ಚಾನ್ಸ್ ಕೊಟ್ಟರೆ 3 ನಿಮಿಷದಲ್ಲಿ ನಿಮ್ಮನ್ನು ನಗಿಸ್ಬಿಡೋಣ ನಾನು. ಅಂದರೆ 3 ನಿಮಿಷ ನಗ್ಸಕ್ಕಾಗತ್ತಾ? ಹೌದು. ಚಾಲೆಂಜ್ ಆಯಿತು. ಏನೋ ನೀವು ಚಾಲೆಂಜ್ ಮಾಡಿದ್ರೆ ನಾನು ಚಾಲೆಂಜ್. ಪ್ರಾಬ್ಲಮ್ ಏನು ಗೊತ್ತಾ ನನಗೆ ಹನುಮಂತು, ನಾನು ಯಾವಾಗಲೂ ಸೀರಿಯಸ್ ಆಗಿರೋ ಕಷ್ಟ ನಗ್ತಾನೆ ಇರ್ತೀನಿ. ಬಟ್ ಆದರೂ ಇವತ್ತು ನೀವು ಚಾಲೆಂಜ್ ಮಾಡಿದಿರಲ್ಲ, ಅದಕ್ಕೋಸ್ಕರ ಆದರೂ ನಾನು 3 ನಿಮಿಷ ನಾನು ತುಂಬ ಕಷ್ಟಪಟ್ಟು ಸೀರಿಯಸ್ ಆಗಿರ್ತೀನಿ. ಆ 3 ನಿಮಿಷ ನಗ್ಸ್ಬೇಕು. ನಗ್ಸೋದ್ರೆ ಸರ್, ನೀವು ಏನು ಅಂದರೆ ನಾನು 3 ನಿಮಿಷ ನಗಿಸ್ಲಿಲ್ಲ ಅಂದರೆ ಈ ಮೇಕಪ್ ಎಲ್ಲ ತೆಗೆದ್ಬಿಟ್ಟು ನಾರ್ಮಲ್ ಮನುಷ್ಯ ಆಗ್ಬಿಡ್ತೀನಿ. ಅಕಸ್ಮಾತ್ ನಾನೇ ನಗಿಸಿದ್ರೆ ಇವತ್ತಿನ ನೀವು ನನಗೆ ಇನ್ನೊಂದು ಟೈಟಲ್ ಕೊಡ್ಬೇಕು. ಏನಂತ? ಜೋಕರ್ ಅನ್ನ. ಆಯಿತು, 4 ಜೋಕರ್ಸೇ ಇಟ್ಕೊಳ್ಳೋಣ. ಓಕೆ, ಸೊ ಲೆಟ್ಸ್ ವಾಚ್ ದಿ ಶೋ. ಒಂದು ಶೋ ಮಾಡೋಕ್ಕಿಂತ ಮುಂಚೆ ನಿಮ್ಮ ಆಶೀರ್ವಾದ. ಅಯ್ಯೋ, 10 minutes. Start counting. 1, 2, 3.
ಓ ಜೋಕರ್ ಎದುರಲ್ಲಿ ನಿಗಾ ಇಡು ರಾಜ ಹೇ ರಾಣಿ ಹೇ ಜಾಕಿ ಓ ಜೋಕರ್ ಎದುರಲ್ಲಿ ನಿಗಾ ಇಡು ಎದುರಲ್ಲಿ ನಿಗಾ ಇಡು ಬೇಕೆ ರಾಣಿ ಬೇಕೆ ಆಟದಲ್ಲಿ ರಾಜ ಬೇಕೆ ರಾಣಿ ಬೇಕೆ ಆಟದಲ್ಲಿ ಗೆಲ್ಲಬೇಕೆ ಒಟ್ಟನ್ನು ಹಣೆಯ ಬರಹ ಎಲ್ಲ ಸೋಲಿಗಾಗಿ ರೋಷ ಬೇಕೆ ಗೆಲುವಿಗಾಗಿ ಮೋಸ ಬೇಕೆ ಇಲ್ಲೆಲ್ಲ ಈ ವೇಷ ಆವೇಶ ಅಲ್ಲ ನಿನ್ನಾಟ ಜೋಕೆ ಜೋಕು ಎಲ್ಲಾಟ ಬೇಕೇ ಬೇಕು ಸಾಕು ಸಾಕು ಶೋ ಮಾಡು ಟಿಗಿ ಟಿಗಿ ಫಾಟ್ ಆಡು ಆಟ ಆಡು ನೀ ಆಡು ಆಡು ಆಡಿ ನೋಡು ಆ ರಾಜ ಹೇ ರಾಣಿ ಹೇ ಜಾಕಿ ಓ ಜೋಕರ್ ಎದುರಲ್ಲಿ ನಿಗಾ ಇಡು ಎದುರಲ್ಲಿ ನಿಗಾ ಇಡು ಕಣ್ಣಿನಲ್ಲೇ ಸನ್ನೆ ಏಕೆ ಮನಸ್ಸಿನಲ್ಲಿ ಏಕೆ ಕಣ್ಣಿನಲ್ಲೇ ಸನ್ನೆ ಏಕೆ ಮನಸ್ಸಿನಲ್ಲಿ ಆಸೆ ಏಕೆ ಏನೇನೋ ಏಳಿಕೆ ಗುಡಿಕೆ ಏಕೆ ನಿನ್ನ ಕಣ್ಣು ನಿನ್ನ ಮೇಲೆ ದೂರು ಕಣ್ಣು ನಿನ್ನ ಮೇಲೆ ಜೋಪಾನ ಜಾರಿಯೇ ಬಿದ್ದಿಯೇ ಸೋಕೆ ಮೈಯನ್ನು ಕುಣಿಸು ಕುಣಿಸು ಕಣ್ಣನ್ನು ತಣಿಸು ತಣಿಸು ಅತ್ತ ಇತ್ತ ಸುತ್ತಾಡು ಬೇಗ 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 ಆಡು ಆಟ ಆಡು ನೀ ಆಡು ಆಡು ಆಡಿ ನೋಡು ಆ ರಾಜ ಹೇ ರಾಣಿ ಹೇ ಜಾಕಿ ಓ ಜೋಕರ್ ಎದುರಲ್ಲಿ ನಿಗಾ ಇಡು ಎದುರಲ್ಲಿ ನಿಗಾ ಇಡು ಎದುರಲ್ಲಿ ನಿಗಾ ಇಡು ನಾನಿರುವುದೇ ನಿಮಗಾಗಿ